ಈ ರಾಜಕಾರಣಿಗಳಿಗೆ ಯಾರ್ಯಾರು ಜೊತೆ ಚೆನ್ನಾಗಿದ್ದಾರೆ, ಯಾರ್ಯಾರು ಬೇಕು, ಯಾರ್ಯಾರು ಒಡನಾಟ ಇದೆ, ಯಾರ್ಯಾರು ಸ್ಪಂದಿಸ್ತಾ ಇದ್ದಾರೆ ಅಂಥವ್ರನ್ನ ಇವರು ಅಧಿಕಾರದಲ್ಲಿ ಇರಿಸ್ಕೊಂಡು ಅವ್ರ ಕಪಿ ಮುಷ್ಟಿಲಿ ಅಧಿಕಾರಿಗಳಿದ್ರೆ ಹೆಂಗೆ ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗುತ್ತೆ. ಇವತ್ತು ರೂಪ್ ಅವರು ಚಾಮುಂಡಿ ಬೆಟ್ಟದಲ್ಲಿ ಏನು ಕಾರ್ಯದರ್ಶಿಯಾಗಿ ಹೋದ್ರು, ಒಂದ್ಸರಿ ಸೀರೆ ಕದ್ರು ಅಂತ ಆರೋಪ ಬಂತು. ಆಮೇಲೆ ಲಾಡುಗಳು ಕಲ್ಪೆ ಲಾಡು ಅಂತ ಆರೋಪ ಬಂತು. ಆಮೇಲೆ ಭಕ್ತ ಈಗ ನೋಡಿದ್ರಲ್ಲ ದಸರಾ ಇದು ಯಾವುದಪ್ಪ ಆಷಾಢ ಶುಕ್ರವಾರಗಳಲ್ಲಿ ಎಷ್ಟು ಜನ ಆಕ್ರೋಶ ಹೊರ ಹಾಕಿದ್ರು, ಯಾವ ರೀತಿ ಕ್ಯಾಕರ್ ಸುಗಿದ್ರು. ಆದರೂ ಮಾನ ಮರ್ಯಾದಿಲ್ಲ ಅಂದರೆ ನಿಜವಾಗ್ಲೂ ಇವರೆಲ್ಲ ಆ ಸ್ಥಾನದಲ್ಲಿರೋಕ್ಕೆ ಯೋಗ್ಯರಲ್ಲ, ಅಯೋಗ್ಯರು. ನಿಜವಾಗ್ಲೂ ತಪ್ಪಿದು. ನಾವು ಈ ಕೂಡಲೇ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಎಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಮೈಸೂರಿನಲ್ಲಿ ನೆಲೆಸಿರ್ತಕ್ಕಂಥ ಮತದಾರ ಬಂಧುಗಳ ಬೇಜವಾಬ್ದಾರಿ. ಇವತ್ತು 10 ರಿಂದ 15 ಲಕ್ಷ ಜನ ಇದ್ಕೊಂಡು ಬೆರಳೆ ಎಣಿಕೆ ಅಷ್ಟು 15 ಲಕ್ಷ ಜನ ಅಂದರೆ 150 ಜನ ಹೋರಾಟ ಮಾಡೋರಿಲ್ಲ. ಇವತ್ತು 15 ಲಕ್ಷ ಜನ ಇರೋ ಒಂದು ಪವಿತ್ರವಾದಂಥ ಸಾಂಸ್ಕೃತಿಕ ನಗರದಲ್ಲಿ 150 ಜನ ಪ್ರಾಮಾಣಿಕವಾಗಿ ಹೋರಾಟ ಮಾಡಲ್ಲ ಅಂದರೆ ಇವ್ರ ಮನೆ ಹಾಳಾಗ, ಇವ್ರ ಮನೆ ಕೊಟ್ಟೋಗ, ಇವ್ರ ಮನೆ ದೀಪ ತುಂಬೋಗ, ಸೊಕ್ಕ ಅಡಗಿಸೋರು ಯಾರು, ಇವ್ರು ಸೊಳ್ಳೆ ಅಡಗಿಸೋರು ಯಾರು, ಇವ್ರ ಅಮ್ಮ ಹಾಳಾಗ್ಸೋರು ಯಾರು, ಇವ್ರು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋರು ಯಾರು? ಜನನು ಒಂದು ಕಡೆ ಜನ ಜಾತಿ ನೋಡ್ತಾ ಇದ್ದಾರೆ, ಪಕ್ಷ ನೋಡ್ತಾ ಇದ್ದಾರೆ, ಹುಚ್ಚು ಅಭಿಮಾನಕ್ಕೆ ಮಾರು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಜನರ ಬೇಜವಾಬ್ದಾರಿತನ ಅಂತ ಜನರನ್ನು ನಾವು ಟೀಕೆ ಮಾಡೋದ್ರ ಮೂಲಕ ಜನರ ಬೇಜವಾಬ್ದಾರಿತನವನ್ನು ನಾವು ಖಂಡಿಸ್ತೇವೆ.